ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಆ ಗಾಳಿ, ಆ ಮಾತುಗಳು ಇನ್ನೂ ಕೂಡ ಎಲ್ಲೋ ಒಂದು ಕಡೆ ನಿಂತಿಲ್ಲ ಅಂತಾನೆ ಬಹುಶಃ ಹೇಳ್ಬೋದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮಾಧ್ಯಮದವ್ರ ಮುಂದೆ. ಯಾರು ಇನ್ನು ಮುಂದೆ ಸಿಎಂ ಬಗ್ಗೆ ತುಟಿಗೆ ಬಿಡಿ, ಸಿಎಂ ಸ್ಥಾನದ ಬಗ್ಗೆ ಯಾರು ಕೂಡ ಸಿಎಂ ಕುರ್ಚಿಯ ಬಗ್ಗೆ ತುಟಿ ಬಿಚ್ಚೋ ಆಗಿಲ್ಲ. ಇನ್ನು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತೇಳಿ ಸಾಲದಕ್ಕೆ ಬಂಡೆನ ಪಕ್ಕದಲ್ಲಿ ನಿಲ್ಸ್ಕೊಂಡು ಕಾಂಗ್ರೆಸ್ ಸರ್ಕಾರ ಬಂಡೆ ಥರ ಸುಭದ್ರವಾಗಿರಲಿದೆ ಅಂತೇಳಿ ಕೂಡ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ನಿಂತ್ಕೊಂಡೆ ಒಂಥರ ಡಿ ಕೆ ಶಿವಕುಮಾರ್ಗೆ ಅವರ ಪರೋಕ್ಷವಾಗಿ ಅವರ ಬಾಯನ್ನು ಮುಚ್ಚಿಸುವ ರೀತಿಯಲ್ಲೇ ಇಲ್ಲಿ ಸಿದ್ದರಾಮಯ್ಯನವರು ಹೇಳಿದರು. ಅದು ಅವರ ಪಳಗಿದ ರಾಜಕಾರಣಿಯ ಮತ್ತೊಂದು ಅದು ಅಧ್ಯಾಯ ಅಂತ ಹೇಳ್ಬೋದು. ಸೊ ಸಿಎಂ ಸಿದ್ದರಾಮಯ್ಯನವರು ಅದೊಂದು ಜಾಣ ನಡೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಪದೇ ಪದೇ ಮುಳ್ಳಂಗೆ ಚುಚ್ಚುತ್ತಾ ಇದ್ದಿದ್ದು ಇದೇ ಡಿ ಕೆ ಅಂತ ಹೇಳ್ಬೋದು, ಇದೇ ಕನಕಪುರದ ಬಂಡೆ ಅಂತ ಹೇಳ್ಬೋದು. ಮತ್ತೊಂದು ನಿಮಗೆ ಗೊತ್ತಿರಲಿ, ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ ಈ ಪದವನ್ನು, ನಾನು ರಾಜಕಾರಣ ಮಾಡೋದಕ್ಕೆ ಅಂತಲೇ ಕನಕಪುರದಿಂದ ಬಂದಿರೋದು ಅಂತೇಳಿ, ಕಡಲೆಪುರಿ ತಿನ್ನೋ ಕಲ್ಲ ಅಂತೇಳಿ. ಇಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಸ್ಥಾನದ ಆ ಒಂದು ಕನಸಿನಿಂದ ಹೊರಗಡೆ ಇಟ್ಟರು ಅಂತ ಇಲ್ಲಿ ಒಂದು ಕಡೆ ಹೇಳಿದ್ರು ಕೂಡ, ಮೊಗದೊಂದು ಕಡೆ ಅವರ ತಮ್ಮ ಕೂಡ ಮೊನ್ನೆ ಹೇಳ್ಕೊಂಡ್ರು ಡಿ ಕೆ ಸುರೇಶ್ ಅವರು, ನಮ್ಮಣ್ಣ ಒಂದೇ ಒಂದು ಬಾರಿ ನಮ್ಮಣ್ಣನನ್ನು ಮುಖ್ಯಮಂತ್ರಿಯಾಗಿ ನೋಡುವಂಥ ಆಸೆ ಇದೆ ಅಂತೇಳಿ. ಅಂದರೆ ಯಾವಾಗ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದ ಬಗ್ಗೆ ಇನ್ಯಾರು ಚಕಾರ ಎತ್ತಂಗಿಲ್ಲ ಸಿ ಎಂ ಕುರ್ಚಿ ಬಗ್ಗೆ ಅಂತೇಳಿ ವಾರ್ನ್ ಮಾಡ್ತಾರೆ, ಅದರ ಹಿಂದೆನೇ ಅಂದರೆ ಅದರ ನೆಕ್ಸ್ಟ್ ಡೇನೇ ಡಿ ಕೆ ಸುರೇಶ್ ಈ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ನಮ್ಮ ಅಣ್ಣನನ್ನು ಒಂದು ಬಾರಿ ಆದರೂ ಸಿ ಎಂ ಸ್ಥಾನದಲ್ಲಿ ನೋಡುವಂಥ ಆಸೆ ಇದೆ ಅಂತೇಳಿ. ಸೊ ಡಿ ಕೆ ಸುರೇಶ್ ಅವರು ತಮ್ಮ ಅಣ್ಣನ ಬಗ್ಗೆ ಇರುವಂಥ ಒಂದು ಸಿ ಎಂ ಕನಸಿನ ಬಗ್ಗೆ ಹೇಳ್ತಾರೆ. ಮೊಗದೊಂದು ಕಡೆ ಇಲ್ಲಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರು ಸೈಲೆಂಟ್ ಆಗಿಬಿಟ್ರಾ, ಅವರ ರಾಜಕೀಯದ ದಾಳಗಳನ್ನ ಉರುಳಿಸುವಲ್ಲಿ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗಿಬಿಟ್ರಾ, ಅವ್ರು ಮಾಡಿದಂಥ ಇಷ್ಟು ವರ್ಷದ ಯಾಗ ಯಜ್ಞಗಳು ಪೂಜೆಗಳಾಗಿರ್ಬೋದು, ಅಥವಾ ಅವರು ಸಾಮಾನ್ಯವಾಗಿ ಮಹಾನ್ ದೈವ ಭಕ್ತ ಅವರು. ಸೊ ರಾಜಕೀಯದಲ್ಲಿ ಸಾಕಷ್ಟು ಏಳಿಗೆ ಆಗೋದಕ್ಕೆ ಅಂತಲೇ ಕೆಲವು ಸಲ ಸುದ್ದಿ ಕೂಡ ಆಗಿದ್ದಂಥವ್ರು. ಏನು ಶತ್ರು ಸಂಹಾರಕ್ಕೆ ಯಾಗ ಮಾಡಿಸಿದ್ರು ಡಿ ಕೆ ಶಿವಕುಮಾರ್, ಮಗದೊಂದು ಅಂತೇಳಿ. ಸೊ ಎಲ್ಲ ಒಂದು ಕಡೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಕಡೆ ರಾಜಕೀಯವಾಗಿ, ಮತ್ತೊಂದು ಕಡೆ ಈ ಯಾಗ ಯಜ್ಞಗಳಿಂದಾಗಿ ಎಲ್ಲ ಕಡೆ ಸೈಲೆಂಟ್ ಆಗ್ಬಿಟ್ರಾ ಅಂತೇಳಿ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಜೊತೆಯಲ್ಲಿ ಅವರ ವಿರೋಧಿ ಬಣ ಕೆ ಎನ್ ರಾಜಣ್ಣ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅಥವಾ ಏನು ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಒಂದು ರೀತಿ ಅವರವರ ಒಳಗಡೆ ಖುಷಿ ಪಡುವಂಥ ಒಂದು ಕಾಲ ಸನ್ನಿಹಿತ ಆಯ್ತಾ ಅಂತ ಅಂದ್ಕೊಳ್ಳೋ ಹೊತ್ತಲ್ಲಿ ಮತ್ತೊಂದು ದೊಡ್ಡ ಬಾಂಬೊಂದನ್ನು ಸಿಡಿಸಿದ್ರು. ಅದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡೆದು ಹೊರಗಡೆ ಬರ್ತಾ ಇದ್ದಂಗೆ ಡಿ ಕೆ ಶಿವಕುಮಾರ್ ಅವರು ಸಿಡಿಸಿದಂಥ ಆ ಒಂದು ಬಾಂಬ್ ಇಲ್ಲ, ಇನ್ನೂ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಈ ಸಿ ಎಂ ಗೇಮ್ ಪ್ಲ್ಯಾನ್ನಲ್ಲಿ ಇನ್ನೂ ಜೀವಂತವಾಗಿ ಇದ್ದಾರೆ ಎನ್ನುವಂಥ ಮಾತುಗಳು ಅವರ ಆ ಒಂದು ಮಾತುಗಳಿಂದಲೇ ಗೊತ್ತಾಗುವಂಥದ್ದು. ಅಲ್ಲಿ ಮಾಧ್ಯಮದವರು ಕೇಳಿದಂಥ ಆ ಒಂದು ಪ್ರಶ್ನೆಗೆ, ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ಎಲ್ಲೋ ಒಂದು ಕಡೆ ಫಲ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ಅಂದರೆ ಅದು ಇಂಡೈರೆಕ್ಟ್ಲಿ ಹೇಳಿದ್ದೀನಿ ಹೆಂಗಿದೆ ನೋಡಿ, ಅವರ ಮಾತಿನ ಮರ್ಮ ನೋಡಿ, ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಮಾತಿನ ಮರ್ಮ ಅದು. ಸೊ ಇದು ಅಷ್ಟು ಸುಲಭವಾಗಿ ಬಿಟ್ಕೊಡುವಂಥ ಸೋಲುವಂಥ ಗಿರಾಕಿ ಅಲ್ಲ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಅವರು ಉಚ್ಚಾರಣೆ ಮಾಡೋದು ಪದೇ ಪದೇ, ನಾನು ರಾಜಕಾರಣ ಮಾಡೋದಕ್ಕೆ ಅಂತಲೇ ಕಣ್ರಿ ಕನಕಪುರದಿಂದ ಬಂದಿರೋದು ಅಂತೇಳಿ. ಸೊ ಇಲ್ಲಿ ಪರೋಕ್ಷವಾಗಿ ಅವರ ವಿರೋಧಿ ಬಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟರು ಅಂತ ಅನಿಸುತ್ತೆ. ಪ್ರಯತ್ನ ವಿಫಲ ಆಗಿರ್ಬೋದು, ಅಂದರೆ ಸಿ ಎಂ ಆಗೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಬಾಯಿ ಮುಚ್ಚಿರ್ಬೋದು, ಆದರೆ ನನ್ನ ಪ್ರಾರ್ಥನೆ ಇದೆಯಲ್ಲ, ಅಂದರೆ ಅವ್ರು ಮಾಡ್ತಾ ಇರುವಂಥ ಯಾಗ ಯಜ್ಞಾದಿಗಳು, ಆ ಟೆಂಪಲ್ ರನ್ ಆಗಿರ್ಬೋದು, ಅವರ ನಂಬಿಕೆ ಇದೆಯಲ್ಲ, ಆ ದೇವರ ಮೇಲಿರುವಂಥ ಆ ನಂಬಿಕೆ ಇದೆಯಲ್ಲ, ಸೊ ಅದು ಅವರ ನನ್ನ ಪ್ರಾರ್ಥನೆ ವಿಫಲ ಆಗಿಲ್ಲ ಅಂತೇಳಿ ಇಲ್ಲ ಒಂದು ಕಡೆ ಇಂಡೈರೆಕ್ಟಾಗಿ ಹೇಳಿದ್ರು. ಮಗದೊಂದು ಕಡೆ ಹೈಕಮಾಂಡ್ ನಮಗೆ ಏನೋ ಒಂದು ಸೂಚನೆ ಕೊಟ್ಟಿದೆ, ಹಂಗಾಗಿ ನಾನು ಸೈಲೆಂಟಾಗಿದ್ದೀನಿ ಎನ್ನುವಂಥ ಸಂದೇಶವನ್ನು ಇಲ್ಲಿ ರವಾನೆ ಮಾಡ್ತಾರೆ. ಮಗದೊಂದು ಕಡೆ ಖರ್ಗೆ ಅವರು ನಮಗೆ ಬುದ್ಧಿವಾದ ಹೇಳಿದ್ದಾರೆ. ಸೊ ಖರ್ಗೆ ಅವರು ನಮಗೆ ಬುದ್ಧಿವಾದ ಹೇಳಿದ್ದಾರೆ ನಮ್ಮ ಹಿರಿಯರು, ಹಾಗಾಗಿ ನಾವು ಏನು ಮಾಡಬೇಕೋ ಅದನ್ನು ಮಾಡ್ಕೊಂಡಿದ್ದೀವಿ, ಮುಂದೆ ಏನು ಮಾಡಬೇಕು, ಈಗ ಇಲ್ಲಿ ರಾಜಕೀಯದ ಆ ಒಂದು ಚರ್ಚೆ ಅನಾವಶ್ಯಕ ಅಂತೇಳಿ ಸೊ ಅಲ್ಲಿಂದ ಚಾಮುಂಡಿ ಬೆಟ್ಟದಿಂದ ಇವರು ಡಿ ಕೆ ಶಿವಕುಮಾರ್ ಅವರು ನಿರ್ಗಮಿಸ್ತಾರೆ. ಮತ್ತೊಂದು ಇಲ್ಲಿ ಈಗ ಕೇಳಿಬರ್ತಾ ಇರೋಂಥ ಸುದ್ದಿ ಏನಂದರೆ, ಈ ಡಿ ಕೆ ಶಿವಕುಮಾರ್ ಬಣ, ಮಗದೊಂದು ಕಡೆ ಸಿದ್ದರಾಮಯ್ಯನವ್ರ ಬಣ, ಈ ಎರಡೂ ಬಣದ ಕಿತ್ತಾಟದ ನಡುವೆ 2028ಕ್ಕೆ ಕಾಂಗ್ರೆಸ್ಗೆ ಒಂದು ರೀತಿ ಹೊಡೆತ ಬೀಳುವಂಥ ಲಕ್ಷಣಗಳು ಗೋಚರ ಆಗ್ತಾ ಇರುವಂಥ ಹೊತ್ತಲ್ಲೇ, ಯಾಕಂದರೆ ವಾಲ್ಮೀಕಿ ಹಗರಣ ಆಗಿರ್ಬೋದು, ವಸತಿ ಇಲಾಖೆ ಹಗರಣ ಆಗಿರ್ಬೋದು, ಸ್ವಪಕ್ಷದವರೇ ಸ್ವಂತ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಕಾಂಗ್ರೆಸ್ನ ಮರ್ಯಾದೆಯನ್ನು ಹರಾಜಾಕುವಂಥ ಕೆಲಸ ಮಾಡಿದರು. ಎಲ್ಲ ಡ್ಯಾಮೇಜ್ಗಳಿಂದ ಹೊರಗಡೆ ಬರಬೇಕು, ಎಲ್ಲ ಕಳಂಕದಿಂದ ಹೊರಗಡೆ ಬರಬೇಕು ಅಂದ್ರೆ ಹೈಕಮಾಂಡ್ ಒಂದಷ್ಟು ಬೇರೆಯ ರೀತಿಯಲ್ಲಿ ಬೇರೆ ಒಂದು ನಿಲುವನ್ನು
ತೆಗೆದುಕೊಳ್ಳಬೇಕಾಗಿತ್ತು. ಹಾಗಾಗಿ ನೀವು ಗಮನಿಸಿರ್ಬೋದು, ಈ ಡಿ ಕೆ ಶಿವಕುಮಾರ್ ಅವರ ಮತ್ತೊಂದು ಬಣ ಇದೆಯಲ್ಲ, ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈ ಕಡೆ ಏನು ಎಚ್ ಸಿ ಮಾದೇವಪ್ಪನವರ ಆಗಿರ್ಬೋದು, ಜಿ ಪರಮೇಶ್ವರ್, ಇವರೆಲ್ಲರೂ ಕೂಡ ಆಗಾಗ ಒಂದೇ ಒಂದು ಡಿಮ್ಯಾಂಡ್ ಮಾಡ್ತಾಯಿದ್ರು, ಅದು ಸಿ ಎಂ ಬದಲಾವಣೆ ಆದರೆ ದಲಿತ ಮುಖ್ಯಮಂತ್ರಿ, ಈ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ. ಮತ್ತೊಂದು ಅಂದ್ಕೊಂಡಿದ್ರು, ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲನ್ನು ಹೊದ್ದು ಇದನ್ನು ಸ್ವತಃ ವಿರೋಧ ಪಕ್ಷದ ನಾಯಕ ಏನು ಆರ್ ಅಶೋಕ್ ಅವರೇ ಹೇಳಿದರು, ಡಿ ಕೆ ಶಿವಕುಮಾರ್ ಅವರೇ ಅಂದರೆ ಅಧಿವೇಶನದ ಸಂದರ್ಭದಲ್ಲಿ ಹೇಳಿದರು, ಡಿ ಕೆ ಶಿವಕುಮಾರ್ ಅವರೇ ನೀವು ಹಿಂಗೆ ಏನು ಅವರ ರಾಜಕೀಯದ ಗುರು ಅಂತ ಹೇಳ್ಬೋದು. ಯಾರು ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜಕೀಯದ ಗುರು ಅಂತಲೇ ಎಸ್ ಎಂ ಕೃಷ್ಣ ಅವ್ರನ್ನ ಕರೀತಾರೆ. ಅವರ ಮನೆಯ ಬಾಗಿಲನ್ನು ಒದ್ದು ನೀವು ಹೆಂಗೆ ಸಚಿವ ಸ್ಥಾನವನ್ನು ಕಿತ್ಕೊಂಡ್ಬಂದ್ರಿ, ಅದೇ ರೀತಿ ಸಿ ಎಂ ಸ್ಥಾನವನ್ನು ಇಲ್ಲಿ ಸಿದ್ದರಾಮಯ್ಯನವರ ಮನೆ ಬಾಗಿಲು ಒದ್ದು ಸಿ ಎಂ ಸ್ಥಾನವನ್ನು ಕಿತ್ಕೊಂಡ್ಬರ್ತೀರಾ ಅಂತೇಳಿ. ಸೊ ಅಷ್ಟು ಸುಲಭವಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಎಂಥ ಭಂಡ ಒಬ್ಬ ರಾಜಕಾರಣಿ ಅಂದರೆ, ಯಾವುದಕ್ಕೂ ಬಗ್ಗದ ಜಗ್ಗದ ಒಬ್ಬ ರಾಜಕೀಯ ಚಾಣಾಕ್ಷ ಅಂತ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯನವ್ರನ್ನ. ಅಷ್ಟು ಸುಲಭವಾಗಿ ಹೊದ್ದು ಕಿತ್ಕೊಳ್ಳುವಂಥ ಸ್ಥಾನ ಅಲ್ಲ ಸಿ ಎಮ್ದು ಇದು. ಸೊ ಹಾಗಾಗಿ ಇಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಏನು ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಎನ್ನುವಂತೆ ಇದೀಗ ದಲಿತ ಮುಖ್ಯಮಂತ್ರಿಯ ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ. ಏನು ರಾಜಣ್ಣ ನುಡಿದಿರಲ್ಲ ಭವಿಷ್ಯ, ಈ ಸೆಪ್ಟೆಂಬರು, ಡಿಸೆಂಬರು, ಸೊ ಜನವರಿ, ಈ ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಕ್ರಾಂತಿ ಆಗಿಬಿಡುತ್ತೆ ಅಂತೇಳಿ. ಹಂಗೇನಾದರೂ ಆಗೊಮ್ಮೆ ಏನಾದರೂ ಇಲ್ಲಿ ಕ್ರಾಂತಿ ಆಗೋದೇ ಆದರೆ ಈ ಇಬ್ಬರ ಬಣದ ಕಿತ್ತಾಟದ ನಡುವೆ ನಾನಾಗಲೇ ಹೇಳ್ದಾಗೆ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅನ್ನೋ ಹಾಗೆ ದಲಿತ ಮುಖ್ಯಮಂತ್ರಿಯ ಆ ಒಂದು ಕಾರ್ಡನ್ನು ಇಲ್ಲಿ ಹೈಕಮಾಂಡ್ ಪ್ಲೇ ಮಾಡುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಖರ್ಗೆ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಆಗ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಸುರೇಶ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು, ಕನಸು ಗಿನಸು ಮತ್ತೊಂದು ಮಗದೊಂದು ಎಂಥದ್ದು ಇಲ್ಲ. ಮಗದೊಂದು ಕಡೆ ಇಲ್ಲಿ ರಾಜಣ್ಣ ಆಗಿರ್ಬೋದು, ಮತ್ತು ಎಚ್ ಸಿ ಮಾದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಏನು ಜಿ ಪರಮೇಶ್ವರ್, ಎಲ್ಲರೂ ಕೂಡ ಎಲ್ಲರ ಬಾಯನ್ನು ಮುಚ್ಚಿಸುವಂಥ ಏಕೈಕ ಆ ಒಂದು ಯಾವುದಾದ್ರೂ ಒಂದು ನಾಯಕತ್ವದ ಹೆಸರಿದೆ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು. ಸ್ವತಃ ಡಿ ಕೆ ಶಿವಕುಮಾರ್ ಯಾರಿಗೂ ಕೇರ್ ಮಾಡದೇ ಇರೋವಂಥ ವ್ಯಕ್ತಿ, ಇಡೀ ರಾಜ್ಯದ ಜನತೆ ಗೊತ್ತಿದೆ. ಹೈಕಮಾಂಡವರು ಕೇರ್ ಮಾಡದೇ ಇರೋವಂಥ ಮೊಂಡತನ ತೋರುವಂಥ ರಾಜಕಾರಣಿ. ಸೊ ಡಿ ಕೆ ಶಿವಕುಮಾರ್ ಯಾರಿಗಾದರೂ ಒಬ್ಬರಿಗೆ ಹೆದರ್ತಾರೆ, ಭಕ್ತಿಯಿಂದ ನಡ್ಕೊಳ್ತಾರೆ, ಅವರ ಮಾತನ್ನು ಕೇಳ್ತಾರೆ ಅಂದರೆ ಅದು ಏಕೈಕ ವ್ಯಕ್ತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಮಾತ್ರ ಅವ್ರು ಕೊಡುವಂಥ ಗೌರವ. ಅದನ್ನು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅದನ್ನೇ ಏನು ಅವರು ಉಚ್ಚಾರಣೆ ಮಾಡಿದರು. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹಿರಿಯರಿದ್ದಾರೆ, ಅವರು ನಮಗೆ ಬುದ್ಧಿವಾದ ಹೇಳಿದ್ದಾರೆ, ಸೊ ಅವರಂತೆ ನಾವು ಕೇಳ್ಕೊಂಡು ಹೋಗ್ತೀವಿ ಮುಂದೆ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟು. ಹಾಗಾಗಿ ಮುಂದೆ ಯಾವುದೇ ನವಂಬರೋ, ಡಿಸೆಂಬರ್ ಅಥವಾ ಜನವರಿ ಕಾಂಗ್ರೆಸ್ನಲ್ಲಿ ಯಾವಾಗಲೇ ಯಾವುದೇ ಕ್ಷಣದಲ್ಲೂ ಕೂಡ ಕ್ರಾಂತಿ ಏನಾದರೂ ಆದರೆ ಹಾಗೊಮ್ಮೆ ಖಂಡಿತವಾಗಿ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕಾಣಿಸ್ಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಮತ್ತೊಂದು ಇಲ್ಲಿ ಭಾಳ ಒಂದು ರೀತಿಯಲ್ಲಿ ಆರ್ ಅಶೋಕ್ ಹೇಳಿದರು, ಈ ಬಾರಿ ದಸರಾ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮಾಡೋದಿಲ್ಲ ಅಂತೇಳಿ. ಇಲ್ಲಿ ಭಾಳ ಸ್ಪಷ್ಟವಾಗಿ ಮತ್ತೊಂದು ಕೇಳಿ ಬರ್ತಾ ಇರುವಂಥ ಇದೇನೆಂದರೆ, ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಸರಾ ಉದ್ಘಾಟನೆ ಮಾಡಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ದಸರಾ ಉದ್ಘಾಟನೆ ಮಾಡ್ತಾರಾ ಎನ್ನುವಂಥ ಎಲ್ಲ ಪ್ರಶ್ನೆಗಳು ನಮಗೆ ನಾವೇ ರಾಜ್ಯದ ಜನತೆ ಕೇಳ್ಕೊಂಡಿದ್ರು. ಬಟ್ ಇಲ್ಲಿ ಈ ಬಾರಿ ಮತ್ತೊಂದು ದೊಡ್ಡ ಬದಲಾವಣೆ ಆಗುವಂಥ ಒಂದು ಮುನ್ಸೂಚನೆ ಇದೆ. ಯಾಕಂದರೆ ಸಂಧ್ಯಾ ಕಾಲದ ಅಂತ್ಯದಲ್ಲಿ ಇರುವಂತಹ ಕನ್ನಡದ ಏಕೈಕ ಪ್ರಧಾನಮಂತ್ರಿ ಆಗಿದ್ದಂತಹ ಏನು ಕೆಂಪುಕೋಟೆಯಲ್ಲಿ ಕನ್ನಡದ ಬಾವಟ, ಕನ್ನಡದ ಕಂಪನ್ನು ಸಾರಿದಂತಹ ಏನು ಹಿರಿಯ ರಾಜಕಾರಣಿ ಮುತ್ಸದಿ, ಈ ನಾಡು ಕಂಡಂಥ ಹಿರಿಯ ಮುತ್ಸದಿ ದೇವೇಗೌಡರು ಈ ಬಾರಿ ದಸರಾ ಉದ್ಘಾಟನೆಯನ್ನು ಮಾಡಿದರೆ ಬಹುಶಃ ಇಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ನಾನು ಆಗಲೇ ಹೇಳಿದಾಗೆ ಏನು ಬದುಕಿನ ಜೀವನದ ಸಂಧ್ಯಾ ಕಾಲದಲ್ಲಿರ್ತಕ್ಕಂಥ ದೇವೇಗೌಡರಿಗೆ ಈ ಮೂಲಕ ಅಂದರೆ ದಸರಾ ಉದ್ಘಾಟನೆಯನ್ನು ಮಾಡಿಸುವ ಮೂಲಕ ಅವರಿಗೆ ನಾವು ಒಂದು ಗೌರವವನ್ನು ಸೂಚಿಸಬೇಕು ಎನ್ನುವಂಥ ಕೂಗುಗಳು ಕೂಡ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥ ಆ ಒಂದು ಮಾತುಗಳು. ಸ್ನೇಹಿತರೆ, ಅಂತಿಮವಾಗಿ ಈ ಬಾರಿ ಏನು ದಲಿತ ಮುಖ್ಯಮಂತ್ರಿಯ ಆ ಒಂದು ಕಾರ್ಡ್ ಪ್ಲೇ ಮಾಡಿರುವಂಥ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಬಾಯಿ ಮುಚ್ಚಿಸಿದ್ದಾರೆ ಎನ್ನುವಂಥ ಆ ಒಂದು ಮಾತುಗಳು, ಜೊತೆಯಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಘಂಟಾಘೋಷವಾಗಿ ಹೇಳಿರುವಂಥ ಏನು ಸಿ ಎಂ ಸಿದ್ದರಾಮಯ್ಯನವರು. ಸೊ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ನವೆಂಬರ್, ಡಿಸೆಂಬರ್ ಆ ಒಂದು ಕ್ರಾಂತಿಯ ಆ ದಿನಗಳಲ್ಲಿ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.